Hey guys, welcome back to my new vlog. ಇವತ್ತು ಕುಂದನ್ಗೆ ಕ್ಯಾಟ್ರಿಪಿಲ್ಲರ್ದು ಹೋಮ್ವರ್ಕ್ ಕೊಟ್ಟಿದ್ರು. ಕ್ಯಾಟ್ರಿಪಿಲ್ಲರ್ ಅದು ಏನು ಆ್ಯಪಲ್ನ ತಿಂತಾ ಇದೆ ಅಂದ್ಬಿಟ್ಟು ಅದು ಪಿಕ್ಚರ್ ಮತ್ತು ಅದಕ್ಕೆ ಆ್ಯಪಲ್ಗೆ ರೆಡ್ ಕಲರ್ ಫಿಲ್ ಮಾಡಬೇಕಿತ್ತು. ಸೊ ಅದು ಹೋಮ್ವರ್ಕ್ ಕೊಟ್ಟಿದ್ರು. ಇವನು ಎಲ್ಲ ಬೇಗ ಹೊರಗಡೆ ಹೋಗಬೇಕು ಆಟ ಆಡೋದಕ್ಕೆ ಅಂದ್ಬಿಟ್ಟು ಬೇಗ ಹೆಂಗೆ ಬೇಕಂಗೆ ಈಜಿದ್ದಾನೆ. ನಾನು ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಸೊ ಅದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ. ಸೊ ಫುಲ್ ಫ್ರೀ ಆಗಿಬಿಟ್ಟ ಈಗ. ನಿಂಗೆ ಆಮೇಲೆ ಆಟ ಆಡೋಕ್ಕೆ ಹೋಗೋದು ಅದು ಇದು ಏನೇನೋ ಫುಲ್ ಬ್ಯುಸಿ ಆಗಿಬಿಡ್ತಾನೆ. ಅವನಿಗೆ ಹೋಮ್ವರ್ಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ನನ್ನ ಫೋರ್ಸಿಂದ ಕುತ್ಕೊತಾನೆ. ಈಗ ಟೈಮ್ 9 ಗಂಟೆ ಆಗಿದೆ. ನೈಟ್ ಸ್ವಲ್ಪ ಸಾಂಬಾರಿದೆ, ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಬೇಳೆ ಸಾಂಬಾರಿತ್ತು. ಸೊ ಅದಕ್ಕೆ ನಾನು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲವನ್ನೂ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇಷ್ಟು ತರಕಾರಿ. ನಿಮಗೆ ಬೇರೆ ಬೇರೆ ವೆರೈಟೀಸ್ ತರಕಾರಿ ಬೇಕು ಅಂದರೆ ನಿಮಗೆ ಇಷ್ಟವಾದ ತರಕಾರಿನ ಆ್ಯಡ್ ಮಾಡ್ಬೋದು. ಇದು ತುಂಬಾ ಸಿಂಪಲ್. ನಾನು ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ತುಂಬಾ ಈಸಿ ಮಾಡೋದು. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಟೊಮೆಟೊ ಆ್ಯಡ್ ಮಾಡಬಾರ್ದು, ಅದಷ್ಟು ಟೇಸ್ಟ್ ಬರಲ್ಲ. ಒಗ್ಗರಣೆಗೆ ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಚೆನ್ನಾಗಿ ಅದರಲ್ಲೇ ಬೇಯಿಸ್ಬಿಡಿ. ಅಂದರೆ ತುಂಬ ಬೇಯಿಸಬಾರ್ದು. ಒಂದು ಸ್ವಲ್ಪ ಮೀಡಿಯಮಾಗಿ ತುಂಬ ಕ್ರಂಚಿಯಾಗಿರಬೇಕು, ತುಂಬ ಬೇಯಿಸಬಾರ್ದು. ಸೊ ಮೀಡಿಯಮ್ ಅದನ್ನು ಬೇಯಿಸ್ಕೊಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ನೀವು ಸ್ವಲ್ಪ ಖಾರದ ಪುಡಿ ಒದಗಿಸ್ಕೊಳ್ಳಿ. ಖಾರದ ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದು. ಖಾರದ ಪುಡಿ, ಆಮೇಲೆ ಗರಂ ಮಸಾಲೆ ಏನು ಬೇಡ ಇದಕ್ಕೆ. ಮನೇಲೇ ಮಾಡಿದರೆ ಗರಂ ಮಸಾಲೆ ಆ್ಯಡ್ ಮಾಡಿ, ಇಲ್ಲ ಅದರ ಹೊರಗಡೆ ಎಲ್ಲ ತರಬೇಡಿ ಗರಂ ಮಸಾಲೆ. ಅದು ಹೆಲ್ತಿಗೆ ನಿಜವಾಗ್ಲೂ ಒಳ್ಳೆಯದಲ್ಲ. ತುಂಬ ಏನು ಕೆಮಿಕಲ್ಸ್ ಹಾಕಿರ್ತಾರೆ, ನಿಜವಾಗ್ಲೂ ಪ್ರಿಸರ್ವೇಟಿವ್ ಇರುತ್ತೆ, ಅದಷ್ಟು ಒಳ್ಳೆಯದಲ್ಲ. ಸೊ ಮನೇಲೇ ಅದೇ ಓಕೆ. ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತು ಮೆಣಸಿನ ಪುಡಿ ಮೇಯ್ನ್ ಇಂಗ್ರೀಡಿಯೆಂಟ್ ಇದು. ನೋಡ್ಕೊಂಡು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇಷ್ಟೇ ನಾನು ಹಾಕೋದು, ಇನ್ನೇನು ಹಾಕಲ್ಲ. ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ, ಓಕೆನಾ. ಜೀರಿಗೆ ಪೌಡರ್, ಜೀರಾ ಪೌಡರ್ ಮತ್ತು ಕಾಳು ಮೆಣಸಿನ ಪೌಡರ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೋಡಿಕೊಂಡು ನಾನೊಂದು ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ ಮತ್ತು ಅದೆಲ್ಲ ಹಾಕೊಂಡಾದ್ಮೇಲೆ ರೈಸ್ ಹಾಕಿ, ಅನ್ನ ಉದ್ದುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ, ನಿಮಗೇನಾದ್ರು ಮಸಾಲೆ ಮತ್ತೆ ಬೇಕು, ಮೆಣಸು ಬೇಕು ಅಂದರೆ ಆ್ಯಡ್ ಮಾಡಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನನಗೇನಾದರೂ ಇನ್ಸ್ಟ್ಯಾಂಟಾಗಿ ಬೇಕು ಅಂದರೆ ಇದು ವೆಜ್ ಫ್ರೈಡ್ ರೈಸ್ ಮಾಡ್ಕೊತೀನಿ. ಎಣ್ಣೆ ಸ್ವಲ್ಪ ಬಿಡಿ, ಎಣ್ಣೆ ಸ್ವಲ್ಪ ಯೂಸ್ ಮಾಡಿ. ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿನೂ ಎಣ್ಣೆ ಬಿಟ್ಬಿಡಿ, ತುಂಬ ಕಡಿಮೆನೂ ಎಣ್ಣೆ ಬಿಟ್ಬಿಡಿ. ಎಣ್ಣೆ ಇದಕ್ಕೆ ಮೀಡಿಯಮ್ ಆಗಿರಬೇಕು, ಕರೆಕ್ಟಾಗಿರಬೇಕು. ಸೊ ನನಗೆ ಹೊಟ್ಟೆ ಹೆಸರು ಯಾವಾಗಲೂ ನಾನು ಇದನ್ನೇ ಮಾಡ್ಕೊಳ್ಳೋದು. ಸೊ ತುಂಬ ಟೇಸ್ಟಿ ಆಗುತ್ತೆ ಆ್ಯಂಡ್ ಬೇಗ ಆಗುತ್ತೆ. ಆ್ಯಂಡ್ ಏನು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾಳು ಮೆಣಸಿನ ಪುಡಿ ಹಾಕಿರ್ತೀವಲ್ಲ, ಇದು ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಹಾಕಿರ್ತೀವಲ್ಲ, ಇದು ಸಖತ್ ಟೇಸ್ಟ್ ಕೊಡುತ್ತೆ. ಇಷ್ಟೇ, ವೆರಿ ಸಿಂಪಲ್. ಯಾವ ಗರಂ ಮಸಾಲೆನೂ ಬೇಡ. ಆ್ಯಂಡ್ ಇದು ಮಾತ್ರ ವೆಜಿಟೇಬಲ್ಸ್ ಮಾತ್ರ ಕ್ರಂಚಿಯಾಗಿ ಬೇಯಿಸ್ಕೋಬೇಕು, ತುಂಬ ಬಾಯ್ಲ್ ಮಾಡಬೇಡಿ. ಅದು ತಿಂದರೆ ಒಂದು ಸ್ವಲ್ಪ ಕರುಮ್ ಥರ ಅನ್ನಿಸ್ಬೇಕು. ಸೊ ತರಕಾರಿ ಎಲ್ಲನೂ ಯಾವ್ದು ಖಾರ ಇರುತ್ತೆ? ಕ್ಯಾಪ್ಸಿಕಮ್ ಎಲ್ಲಿ? ಕ್ಯಾಪ್ಸಿಕಮ್ ಏನು ಖಾರ ಆಗಿರಲ್ಲ. ಕ್ಯಾಪ್ಸಿಕಮ್ ಖಾರ ಇದೇನು ಖಾರ ಆಗಿರುತ್ತೆ? ಇದು ಮೆಣಸಿನ್ಕಾಯಿ ಏನು ಖಾರ ಆಗಿರಲ್ಲ. ಇದು ತಿಂದರ ಬೆಂದಾದ್ಮೇಲೆ ತಿನ್ಬೇಕು. ಆಯ್ತು, ನಾನು ತಿಂತೀನಿ. ಓಕೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆಲ್ಲದು ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕು. ವೆಜಿಟೇಬಲ್ಸ್ ಹಾಕಿದ್ಮೇಲೆ ಇದಕ್ಕೆ ಕೋಸು ಅಂತೀವಲ್ಲ, ಸೊ ಕೋಸು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಉದ್ದುದಕ್ಕೆ ಸಣ್ಣದಾಗಿ ಕೋಸು ಹೆಚ್ಕೊಂಡ್ರೆ ಅದು ಸಕ್ಕತ್ತಾಗಿರುತ್ತೆ. ನಾನು ಇದನ್ನಿಲ್ಲ. ಸೊ ಕ್ಯಾಪ್ಸಿಕಮ್ ಮತ್ತು ಇದು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಇದು ಒಂದು 10 ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಅದು ಬೇಯಿಸಿದ್ರಾಯಿತು. ಕ್ರಂಚಿಯಾಗಿರಬೇಕು, ತುಂಬ ಬೆಂದಿರಬಾರ್ದು. ಒಂದು 70-80% ಬೆಂದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ.
ಅಡುಗೆ ಮಾಡಬೇಕಾದ್ರೆ ಕುಂದನ್ ಯಾವಾಗಲೂ ಬರ್ತಾನೆ, ಅಮ್ಮ ನಾನು ಒಬ್ಬರೇ ನಾನು ಬೇಯಿಸ್ತೀನಿ ಕಣಮ್ಮ, ನಾನು ಬೇಯಿಸ್ತೀನಿ ಕಣಮ್ಮ ಅಂತ. ಸೊ ಈಗ ನಾನು ಫ್ರೈ ಮಾಡ್ತೀನಿ ಅಮ್ಮ ಅಂತ ಬಂದ್ಬಿಟ್ಟು ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ಅಲ್ಲಿ ಕ್ಯಾಮ್ರಾ ನೋಡೋಣ. ಸೂಪರ್ ಸೂಪರ್. ಇದಕ್ಕೆ ಸ್ವಲ್ಪ ಪಿಸ್ತಾ ಪೌಡರ್ ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಗುತ್ತೆ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು, ಒಗ್ಗರಣೆ ಹಾಕಿರ್ತಿರಲ್ಲ ಇದು ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಟ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಇದು ಅನ್ನ ಸ್ವಲ್ಪ ನಾನು ಇದು ಮಾಡಿದ್ದೆ, ಮುದ್ದೆ ಥರ ಮಾಡಿದ್ದೆ. ಸೊ ಸ್ವಲ್ಪ ಉಡಿ ಇರಬೇಕು ಅನ್ನ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆಯಿತು, ಕುಂದನ್ ಮೊದಲೇ ಊಟ ಮಾಡಿದ್ದಾನೇನೋ, ರೊಟ್ಟಿನ ಏನೋ ಮಾಡಿದ್ದೆ ಅನಿಸುತ್ತೆ. ಸೊ ಅದನ್ನು ತಿಂದಿದ್ದ ಅವನು, ಇಲ್ಲ ಅನ್ನ ಸಾಂಬಾರು ತುಪ್ಪ ತಿಂದಿದ್ದಾನೆ ಅನಿಸುತ್ತೆ. ಸೊ ನನಗೆ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ನಾನು ಎಗ್ ಫ್ರೈಡ್ ರೈಸ್ ನಾನು ಸ್ವಲ್ಪ ಮಾಡ್ಕೊಂಡು ಹರ್ಷ ಒಂದು ಸ್ವಲ್ಪ ಕೊಡು ಅಂದಿದ್ದು. ಸೊ ಹರ್ಷಂಗೆ ಸ್ವಲ್ಪ ನಾನು ಒಂದು ಬಟ್ಲಲ್ಲಿ ಚಿಕ್ಕ ಬಟ್ಲಲ್ಲಿ ಹಾಕ್ಕೊಟ್ಟೆ. ಅದು ಆಲ್ರೆಡಿ ಎಲ್ಲದು ಅನ್ನ ಸಾಂಬಾರು ತುಪ್ಪ ಹಾಕೊಂಡು ಊಟ ಮಾಡಿದ್ದಾರೆ ಇಬ್ಬರು. ನಾನು ಲಾಸ್ಟಿಗೆ ಸ್ವಲ್ಪ ಮಾಡ್ಕೊಂಡು ಹರ್ಷಂಗೆ ಸ್ವಲ್ಪ ಬಟ್ಲಿಗೆ ಹಾಕ್ಕೊಟ್ಟೆ. ಸ್ವಲ್ಪ ತಿಂದು ಆಮೇಲೆ ಕುಂದನ್ ಸ್ವಲ್ಪ ಟೇಸ್ಟ್ ನೋಡಿದ ಅಷ್ಟೇ ಹೇಗಿದೆ ಅಂತ. ಅವನು ಅಷ್ಟೊಂದು ಫ್ರೈಡ್ ರೈಸ್ ತುಂಬ ಏನು ಇಷ್ಟಪಡಲ್ಲ ಅವನು. ಇವಾಗ ಎಲ್ಲ ತಿಂದಿದ್ದೀನಿ ಊಟ ಎಲ್ಲ ಸಾಂಬಾರು ನಾನು ತಿನ್ಬೇಕು. ಸೂಪರ್ ಆ ಕಡೆ ತಿರುಗ್ಬಿಟ್ಟು ಈ ಕ್ಯಾಮ್ರಾಗೆ ಬರ್ತಿಲ್ಲ ಬಾ. ಸೂಪರ್. ಗುಲಾಬಿ ದೋಸೆ ಗುಲಾಬಿ Sen boy tepenidu. Aslında böyle. ಈ ಕಡೆ ತಿರುಗಿಸ್ಬೇಕು, ನೀನು ಈ ಕಡೆ ತಿರುಗಿಸಿ ಮಾಡಬೇಕು. ಹಾಂ ಮಾಡಿದೆ, ಕೂತ್ಕೋ. ಹೌದು ಮಾಡಿ. ಬೇಗ ಮುಂದಕ್ಕೆ ಬಾಯಿ. ತೋರಿಸಿ, ಈಗ ಮೇಲಕ್ಕೆ ತೋರಿಸಿ. ಹಿಂಗೆ ತೋರಿಸಿ, ಹಿಂಗೆ ಅಡ್ಡ ಇಡು, ಹಿಂಗೆ.
ಅಷ್ಟೇ ಈಗ ಮಾಡಿ ಅಷ್ಟೇ ಇವಾಗ ನೋಡಿ ಹೆಂಗಿತ್ತು ಆಯ್ತಾ ಹಂಗಿರ್ಬೇಕು ಅದು